ನಮ್ಮ ಮೈಸೂರಿನ ಹೆಮ್ಮೆ ಸರ್ ನಮ್ಮ ಯದುವೀರವರು. ಒಬ್ಬ ರಾಜನಿಗೆ ನಾವು ಆಡಳಿತ ವ್ಯವಸ್ಥೆನ ಹೇಳ್ಕೊಡೋದು ನಮ್ಮ ದಡ್ಡತನ ಅಂತ ಅನಿಸುತ್ತೆ. ರಾಜಾಡಳಿತದಲ್ಲಿ ನಮ್ಗೆ ಯಾವುದೇ ರೀತಿ ಅನಾನುಕೂಲಗಳಾಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಹೊಸಬ್ರಿಗೆ ಅವಕಾಶ ಕೊಟ್ಟು ನೋಡಿದಾಗ ಹೊಸತನಗಳು ಬರುತ್ತೆ, ಸಾಕಷ್ಟು ಹೊಸ ಯೋಜನೆಗಳು ಬರಬಹುದು. AC ರೂಮಿಂದ ಹೊರಬರ್ತಾರ ಅಂತ ಹೇಳಿದ್ರು, ಇವಾಗ ಅವ್ರು ನಮಗೆ ಮಹಾರಾಜರ ಇವರು ಅನ್ನೋವಂಥ ಗೊಂದಲ ಸೃಷ್ಟಿಯಾಗಿದೆ. ಶಾಲಿನಿ ಅಂತ ಸರ್. ಏನು ಮಾಡ್ಕೊಂಡಿದ್ದೀವಿ ಸರ್? ನಾನು ಇಂಕಲ್ ಮಹಾಶಕ್ತಿ ಕೇಂದ್ರದ ಭಾಜಪ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾಗಿದ್ದೀನಿ ಸರ್. ಈ ಬಾರಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀರ್ ದತ್ತ ಒಡೆಯರ್ ಈ ಬಾರಿ ಅಭ್ಯರ್ಥಿಯಾಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಮೈಸೂರಿನ ಹೆಮ್ಮೆನೇ ಇವತ್ತು ನಮ್ಮ ಎದುರು ನಿಂತಾಗ ಅದ್ರ ಬಗ್ಗೆ ನಾವು ಏನು ಅತಿಯಾಗಿ ಹೇಳ್ಕೊಳ್ಳೋದು ನಮ್ಮ ಅತಿಶಯೋಕ್ತಿಯಾಗಿದೆ. ನಮ್ಮ ಮೈಸೂರಿನ ಹೆಮ್ಮೆ ಸರ್ ನಮ್ಮ ಯದುವೀರವರು. ಅವರಿಗಾಗಿ ನಾವು ದುಡಿತಾ ಇರೋದ್ರಲ್ಲಿ ನಮಗೇನು ಆ ಥರದ್ದೇ ಅಂತ ಏನು ತೊಂದರೆ ಆಗಲಿ ಇಲ್ಲ, ಇದಾಗಲಿ ಇಲ್ಲ. ಮೈಸೂರಿನ ರಾಜರ ಕೊಡುಗೆ ಸಾಕಷ್ಟು ಮೈಸೂರಿಗಿದೆ. ಈಗ ಅವರ ಜವಾಬ್ದಾರಿಗಳಿಗೆ ಮತ್ತಷ್ಟು ಇನ್ನಷ್ಟು ಹೊರೆ ಕೊಡ್ತಾ ಇದ್ದೀವಿ ಅಷ್ಟೇ ಸರ್ ನನ್ನ ಅಭಿಪ್ರಾಯ. ಇಲ್ಲಿಯವರೆಗೂ ಯಾವುದೇ ರೀತಿ ರಾಜಕೀಯವಾಗಿ ಗುರುತಿಸ್ಕೊಂಡಿರಲಿಲ್ಲ ಯದುವೀರ್ ದತ್ತ ಒಡೆಯರ್ ಅವರು. ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಒಳಗೆ ಬಂದು ಈ ಬಾರಿ ಅಭ್ಯರ್ಥಿಯಾಗಿದ್ದಾರೆ. ಈ ಹಿಂದೆ ತೆಗೆದುಕೊಂಡ್ರೆ ಅವರು ಜನಸಾಮಾನ್ಯರ ಮಧ್ಯೆ ಇರ್ತಕ್ಕಂಥದ್ದು ತುಂಬ ಕಡಿಮೆ, ವಿರಳವಾಗಿತ್ತು. ಈಗ ಜನಸಾಮಾನ್ಯರ ಮಧ್ಯೆ ಬೆರಿತೀನಿ ಅನ್ನೋದು ಬರ್ತಾ ಇದ್ದಾರೆ. ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಒಬ್ಬ ರಾಜನಿಗೆ ನಾವು ಆಡಳಿತ ವ್ಯವಸ್ಥೆನ ಹೇಳ್ಕೊಡೋದು ನಮ್ಮ ದಡ್ಡತನ ಅಂತ ಅನಿಸುತ್ತೆ. ಯಾಕಂದರೆ ಅದು ಅವರ ಅನುವಂಶೀಯತೆಯಿಂದನೇ ಬಂದಿರುತ್ತೆ ರಾಜತನ ಅನ್ನೋದು, ಅವ್ರ ಆಳ್ವಿಕೆ ನಡೆಸೋವಂಥದ್ದು. ನಾವು ಈಗ ಹೊಸದಾಗಿ ನಾವು ಒಂದು ಪಕ್ಷದ ಮುಖಾಂತರ ಅವ್ರನ್ನ ನಾವು ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅಷ್ಟೇ. ರಾಜಾಡಳಿತದಲ್ಲಿ ನಮ್ಗೆ ಯಾವುದೇ ರೀತಿ ಅನಾನುಕೂಲಗಳಾಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಕಳೆದ ಬಾರಿ ಪ್ರತಾಪ್ ಸಿಂಹ ಅವರು ಸಂಸದರಾಗಿದ್ದರು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ. ಆದರೆ ಅವ್ರಿಗೆ ಟಿಕೆಟ್ ಕೈ ತಪ್ಪಿದೆ. ಇದಕ್ಕೇನು ಆನ್ಸರ್ ಕೊಡ್ತೀರಾ ಸರ್? ಸಂಸದ ಪ್ರತಾಪ್ ಸಿಂಹನವರು ಸಹ ಸಾಕಷ್ಟು ಮೈಸೂರಿಗೆ ತಂದೆ ಆದಂತಹ ಕೊಡುಗೆ ನೀಡಿದ್ದಾರೆ. ಆದರೆ ಕೆಲವರು ತಮ್ಮ ಪಕ್ಷದ ನಿರ್ಣಯದಂತೆ ಮತ್ತೆ ಹೊಸಬರಿಗೆ ಅವಕಾಶ ಕೊಡಬೇಕು, ಅವರಲ್ಲಿರುವಂತಹ ಹೊಸ ಯೋಜನೆಗಳಿಗೆ ಅನುಷ್ಠಾನಗಳು ಕೊಡಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ಸರ್ ಯದುವೀರ್ಗೆ ಅವಕಾಶ ಸಿಕ್ಕಿದೆ. ಪ್ರತಾಪ್ ಸಿಂಹ ಅವರು ಕೂಡ ಯೂತ್ ಆಗಿದಾರಲ್ಲ ಮೇಡಮ್, ಬಟ್ ಅವ್ರಿಗೆ ಕಂಟಿನ್ಯೂ ಮಾಡ್ಬೋದಾಗಿತ್ತಲ್ಲ. ನೀವು ಹೇಳಿದ್ದೆ ಆದರೆ ಅವರು ತುಂಬ ಕಾರ್ಯಗಳು ಮಾಡಿದ್ದಾರೆ ಅನ್ನೋದೇ ಆದಲ್ಲಿ ಅವ್ರಿಗೆ ಮತ್ತೆ ಟಿಕೆಟ್ ಕೊಡ್ಬೋದಾಗಿತ್ತಲ್ಲ ಸರ್. ಎಲ್ಲಿ ತನಕ ನಾನು ಚೆನ್ನಾಗಿ ಒಬ್ಬ ಕಾರ್ಯಕರ್ತೆಯಾಗಿ ಒಬ್ಬ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷೆಯಾಗಿ ಒಂದು ಸ್ಥಾನದಲ್ಲಿ ನಾನೇ ಕಂಟಿನ್ಯೂ ಮಾಡ್ತೀನಿ. ಅದು ನೀವು ನನಗೆ ಹೇಳಿ ಅಂತ ಹೇಳ್ಕೊಳ್ಳೋದು ಅದು ನನ್ನ ವೈಯಕ್ತಿಕ ಧ್ಯೇಯೋದ್ದೇಶಗಳನ್ನ ಈಡೇರಿಸ್ಕೊಳ್ಳೋಕೆ ಮಾತ್ರ ಸಾಧ್ಯ ಆಗುತ್ತೆ. ಹೊಸಬ್ರಿಗೆ ಅವಕಾಶ ಕೊಟ್ಟು ನೋಡಿದಾಗ ಹೊಸತನಗಳು ಬರುತ್ತೆ, ಸಾಕಷ್ಟು ಹೊಸ ಯೋಜನೆಗಳು ಬರಬಹುದು. ಮುಂದಿನ ದಿವಸಗಳಲ್ಲಿ ಏನು ನಮ್ಮ ಮಹಾರಾಜರು ಯದುವೀರ್ ಇದ್ದಾರೆ ಅವರು ಮುಂದಿನ ಗೆಲ್ಲಿ ಸೋಲ್ಲಿ ಆದರೆ ಜನಸಾಮಾನ್ಯರ ಮಧ್ಯೆ ಇರ್ತಾರ? ಖಂಡಿತವಾಗ್ಲೂ ಇರ್ತಾರೆ ಸರ್. ಈಗ ಸಾಕಷ್ಟು ಟೀಕೆಗಳಿಗೆ ನಮ್ಮ ಮಹಾರಾಜರವರೇ ಉತ್ತರ ಕೊಟ್ಟಿದ್ದಾರೆ. AC ರೂಮಿಂದ ಹೊರಬರ್ತಾರ ಅಂತ ಹೇಳಿದ್ರು, ಇವಾಗ ಅವ್ರು ನಮಗೆ ಮಹಾರಾಜರ ಇವರು ಅನ್ನೋವಂಥ ಗೊಂದಲ ಸೃಷ್ಟಿಯಾಗಿದೆ. ಇವ್ರು ಮಹಾರಾಜರ ಯಾರು ಹೇಳಿದ್ರು ಇವ್ರು ಮಹಾರಾಜರು ಅಂತ? ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ನಿಮ್ಮ ಜೊತೆ ಇರಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋ ಅಭ್ಯರ್ಥಿ ನಮಗೆ ಸಿಕ್ಕಿದ್ರಲ್ಲ ಅನ್ನೋದೇ ನಮಗೆ ಸಂತೋಷ ಸರ್. ಈ ಹಿಂದೆ ಯಾವತ್ತು ಹೇಳಲ್ವಲ್ಲ ಮೇಡಮ್, ಆದರೆ ಈ ಒಂದು ಅಭ್ಯರ್ಥಿ ಆದ ನಂತರ ಇವತ್ತು ಆ ಮಾತು ಹೇಳ್ತಿದ್ದಾರೆ. ಈ ಹಿಂದೆ ಎಲ್ಲೂ ಕೂಡ ಜನಸಾಮಾನ್ಯರ ಮಧ್ಯೆ ಗುರುತಿಸ್ಕೊಳ್ಳೋದಾಗಲಿ ಜನಸಾಮಾನ್ಯರಿಗಾಗಿ ಏನಾದರೂ ಮಾಡೋದಾಗಲಿ ಅಂದರೆ ವಿರಳವಾಗಿರ್ತಕ್ಕಂಥದ್ದನ್ನು ಸಾಮಾನ್ಯವಾಗಿ ನಾನೊಬ್ಬ ಭಾಜಪ ಕಾರ್ಯಕರ್ತೆ ಆಗೋದಕ್ಕೆ ಮುಂಚೆನೇ ಕೂಡ ಗಂಗೋತ್ರಿ ಕಾರ್ಯಕ್ರಮಗಳಲ್ಲಿ ನಾನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಹಾರಾಜರ ಕಡೆಯಿಂದ ಆಗ್ತಿದ್ದಂಥ ಸಹಾಯಗಳನ್ನ ನೋಡಿದ್ದೀನಿ. ಈ ಟೀಚರ್ಸ್ದು ಟ್ರೈನಿಂಗ್ ಕೋರ್ಸ್ಗಳು ನಡೀತಿರ್ಬೇಕಾದ್ರೆ ಒಬ್ಬ ರಾಜರಾಗಿ ಬಂದು ಅವರ ವೈಯಕ್ತಿಕ ವಿಚಾರಗಳನ್ನ ನೀವು ಶಿಕ್ಷಣ ವರ್ಗದವರು ನೀವು ಈ ರೀತಿ ಮಕ್ಕಳನ್ನು ಈ ರೀತಿ ತಯಾರು ಮಾಡಬೇಕು, ಇದಕ್ಕೆ ಯಾವುದೇ ರೀತಿ ಇದ್ದಿದ್ರು ಕೂಡ ಸಹಾಯ ಇದ್ರು ನಾನು ನಿಮ್ಮ ಜೊತೆಗಿರ್ತೀನಿ ಅಂದ್ಬಿಟ್ಟು ನಮ್ಮನ್ನೇ ವೈಯಕ್ತಿಕವಾಗಿ ಪ್ರೋತ್ಸಾಹಿಸಿದರು. ಒಬ್ಬ ರಾಜನಾಗಿ ನಮ್ಮ ಒಂದು ಕ್ಷೇತ್ರದಲ್ಲಿ ಮಾತ್ರ ನಾವು ನೋಡೋದಾದರೆ ಇದೇ ಥರ ಹೈಡಾಗಿ ಎಷ್ಟು ಕ್ಷೇತ್ರಗಳಲ್ಲಿ ಅವರ ಕೊಡುಗೆಗಳನ್ನ ನೀಡಿರ್ಬೋದು. ಮತ್ತು ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರೆ ಮಹಾರಾಜರು ಅವರು ಇಷ್ಟು ದಿನ ಬೆಳಕಿಗೆ ಬಂದಿರಲಿಲ್ಲ, ಈಗ ಬಂದಿದ್ದಾರೆ ಅಂತ. ಸರ್, ನಾವು ಅವ್ರನ್ನ ರಾಜರು ಅನ್ನೋ ದೃಷ್ಟಿಯಿಂದ ಮಾತ್ರ ನೋಡ್ತಿದ್ವಿ. ಅವರು ರಾಜತನಕ್ಕೆ ಮಾತ್ರ ಸಪೋರ್ಟ್ ಆಗಲಿ ಅವ್ರ ಸಂಪೂರ್ಣ ಜ್ಞಾನವನ್ನು ಕೇಂದ್ರೀಕರಣ ಮಾಡ್ತಿದ್ರು. ಆದರೆ ಈಗ ಒಬ್ಬ ಲೋಕಸಭಾ ಅಭ್ಯರ್ಥಿಯಾಗಿ ನೋಡ್ತಾ ಇದ್ದೀವಿ. ಅವರು ಪ್ರತಿ ಅಭ್ಯರ್ಥಿಗಾಗಿ ಏನೇನು ಸಹಾಯ ಕೆಲಸ ಕಾರ್ಯಗಳು ಮಾಡಬೇಕು ಅದ್ರ ಕಡೆ ಅವ್ರು ಗಮನ ಹರಿಸ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಲೋಕಸಭಾ ಚುನಾವಣೆಗೆ JDS ಮತ್ತು BJP ಮೈತ್ರಿಯಾಗಿ ಚುನಾವಣೆ ಎದುರಿಸ್ತಾ ಇದ್ದಾರೆ. ಇದು JDS ಪ್ಲಸ್ ಆಗುತ್ತಾ BJP ಪ್ಲಸ್ ಆಗುತ್ತಾ?
ಸರ್ ಎರಡಕ್ಕೂ ಯಾವುದೋ ಇಬ್ಬರು ಸಮನಾಗಿ ನಾವು ಈಗ ಬಿ ಜೆ ಪಿ ಅಭ್ಯರ್ಥಿ ನಾವು ಯದುವೀರವ್ರನ್ನ ಯಾವ ಪಕ್ಷದವರು ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಬಿ ಜೆ ಪಿ ಅಭ್ಯರ್ಥಿಯನ್ನು ನಾವೆಲ್ಲೂ ಕೂಡ ಹೇಳ್ಕೊಳ್ತಾ ಇಲ್ಲ ಜೆ ಡಿ ಎಸ್ ಅಭ್ಯರ್ಥಿಯನ್ನು ನಾವೆಲ್ಲೂ ಕೂಡ ಎನ್ ಡಿ ಎ ಅಭ್ಯರ್ಥಿ ಅವರು ಎನ್ ಡಿ ಎ ಅಭ್ಯರ್ಥಿ ಆಗಿದ್ದು ಎರಡು ಪಕ್ಷಗಳನ್ನು ಕೂಡ ಈಕ್ವಲ್ ಆಗಿ ನೋಡಬೇಕು. ನಾವು ಎರಡು ಪಕ್ಷಗಳು ನಾವು ಅವರಿಗೆ ಎರಡು ಕಣ್ಣುಗಳಿದ್ದಂತೆ ಅದೇ ರೀತಿ ಅವ್ರು ಈಕ್ವಲ್ ಆಗಿ ನೋಡಬೇಕು ಅನ್ನೋದೇ ನಮ್ಮ ಆಶಯನೂ ಕೂಡ ಹೌದು. ಈ ಹೊಂದಾಣಿಕೆ ಚುನಾವಣೆ ನಂತರನೂ ಇದು ಹೀಗೆ ಇರುತ್ತೆ ಮೇಡಮ್? ಸರ್ ಇದು ವರಿಷ್ಠರ ನಿರ್ಧಾರಗಳಾಗಿರೋದ್ರಿಂದ ಒಬ್ಬ ಸಾಮಾನ್ಯ ಕೆಳಮಟ್ಟದ ಕಾರ್ಯಕರ್ತನಾಗಿ ಹೀಗೆ ಇರಬೇಕು ಅನ್ನೋದು ನಮ್ಮ ಆಶಯ ಆಗಿರುತ್ತೆ ಹೊರತು ಹೀಗೆ ಇರುತ್ತೆ ಅನ್ನೋದು ನಮ್ಮ ಆಶ್ವಾಸನೆ ಆಗಿಬಿಡುತ್ತೆ ಸರ್. ಕಳೆದ 10 ವರ್ಷಗಳಿಂದ 2 ಬಾರಿ ಪ್ರಧಾನಿ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಭಾರತ ದೇಶಕ್ಕೆ. ಅವರ ಕೆಲಸ ಕಾರ್ಯಗಳು ನಿಮ್ಗೆ ಎಷ್ಟು ಮೆಚ್ಚುಗೆ ತಂದಿದೆ ಮೇಡಮ್? ಸರ್ ಒಬ್ಬ ಪ್ರಧಾನಮಂತ್ರಿ ಕೆಲಸ ಕಾರ್ಯಗಳು ಪ್ರತಿ ಮನೆಗೂ ತಲುಪ್ತಿದೆ. ಒಂದು ಕಿಸಾನ್ ಯೋಜನೆ ಮೂಲಕ ಪ್ರತಿಯೊಬ್ಬ ರೈತನಿಗೆ ತಲುಪ್ತಿದೆ. ಒಂದು ಸೌರಶಕ್ತಿ ಯೋಜನೆ ಇರ್ಬೋದು, ಸೈನ್ಯ ವ್ಯವಸ್ಥೆಯಲ್ಲಿರ್ಬೋದು, ವಿದೇಶಾಂಗ ವ್ಯವಹಾರದಲ್ಲಿರ್ಬೋದು. ಇವತ್ತು ನಮ್ಮ ಭಾರತದಲ್ಲಿ ನಮ್ಮ ರಾಷ್ಟ್ರವನ್ನು 5ನೇ ಉತ್ತಮ ಸ್ಥಾನಕ್ಕೆ ನಮ್ಮ ಭಾರತವ ಇದೆ. ಇದಕ್ಕಿಂತ ಇನ್ನೆಷ್ಟು 2048 ನಮ್ಮ ಟಾರ್ಗೆಟ್ ಇರೋದು. ಅದರಲ್ಲಿ ನಮ್ಮ ಭಾರತವನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯೋ ಆಶ್ವಾಸನೆಯನ್ನು ನೀಡಿದ್ದಾರೆ. ಆ ಆಶ್ವಾಸನೆಗೆ ತಕ್ಕಂತೆ ತಮ್ಮ ಕಾರ್ಯವೈಖರಿಗಳಲ್ಲಿ ತೊಡಗಿದ್ದಾರೆ ಸರ್. ಈ ಚುನಾವಣೆಯಲ್ಲಿ ಮೋದಿ ಅಲೆ ಇದೆ ಮೇಡಮ್? ಖಂಡಿತ ಸರ್. ಮೋದಿ ಅಲೆ ಇದ್ದಾದ್ಮೇಲೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೇಳ್ಕೊಳ್ಳುವಂಥ ಸ್ಥಾನಗಳು ಬರಲಿಲ್ಲ. 136 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರ ಕೈ ಹಿಡಿಯೋದ್ರ ಮೂಲಕ ಸರ್ಕಾರ ರಚನೆ ಮಾಡೋದಕ್ಕೆ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೈ ನೀಡಿದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವು ಗ್ಯಾರಂಟಿ ಯೋಜನೆಗಳು ಕೆಲವು ಜನಗಳಲ್ಲಿ ಆಳವಾಗಿ ಬೇರೂರ್ತು. ಇದರಿಂದ ಆಮಿಷಗಳಿಗೆ ನಮ್ಮ ಜನಗಳು ಒಳಗಾದ್ರು ಅಂತ ಹೇಳ್ಬೋದು. ಅದಲ್ಲದೆ ಮತ್ತೊಂದು ಕಾರಣ ಅಂದರೆ ನಮಗೆ ಕೊರೋನಾ ಎಫೆಕ್ಟ್ ಅಂತ ಏನು ಹೇಳ್ತಾರೆ, ಅವ್ರಿಗೆ ಜನಗಳಲ್ಲಿ ಬಿ ಜೆ ಪಿ ಸರ್ಕಾರ ಏನು ಬದಲಾವಣೆ ತರ್ತಿಲ್ಲ ನಮ್ಗೆ ಎಷ್ಟೇ ಅವ್ರನ್ನ ಪ್ರೋತ್ಸಾಹಿಸಿದ್ರು ಕೂಡ ಅವ್ರಿಗೆ ಯಾವುದೇ ವ್ಯಾಕ್ಸಿನೇಷನ್ ಕೊಟ್ಟಿರ್ಬೋದು, ಮನೆಗಳ ದಿನಸಿ ತಲುಪಿರ್ಬೋದು, ಯಾವುದಾದ್ರೂ ಒಂದು ಲಾಕ್ಡೌನ್ ಅನೌನ್ಸ್ ಆದ ತಕ್ಷಣ ಇವರೇನು ಎಫೆಕ್ಟಿವ್ ಆಗಿ ತೀರ್ಮಾನ ತಗೊಳ್ಳಿಲ್ಲ. ಈ ಥರದ್ದು ಜನಗಳಲ್ಲಿ ಒಂದು ಚೈನ್ನೆಸ್ ಕೇಳ್ತಾ ಬಂದರು. ಆ ಚೈನ್ನೆಸ್ಸಿಂದ ಆದಂತಹ ಅನುಭವಗಳು ಈಗ ಅವರಿಗೆ ಹೊರೆ ಆಗ್ತಿದೆ. ನೀವು ಹೇಳೋ ಅರ್ಥದಲ್ಲಿ ಮತದಾರ ಹಂಗಾದ್ರೆ ದಡ್ರ? ಮತದಾರ ದಡ್ಡ ಅಂತ ಹೇಳಲಿಲ್ಲ ಸರ್. ಮತದಾರನ ಆಮಿಷಕ್ಕೆ ಒಳಪಡಿಸಿದ್ರು. ಕೂತ್ಕೊಂಡು ತಿನ್ನೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದಾರೆ. ಅದು ಆಮಿಷಕ್ಕೆ ಮಾತ್ರ. ಇಲ್ಲಿದೆ ನೋಡು ಚಂದಮ್ಮಮ್ಮ ಅನ್ನೋ ರೀತಿ ಮಾಡಿಬಿಟ್ಟು ಮಹಿಳೆಯರಿಗೆ ಎಷ್ಟು ಜನ 90% ಮಹಿಳೆಯರಿಗೆ ನಾವು 2,000 ರೂಪಾಯಿ ಕೊಡ್ತಿದ್ದೀವಿ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ, ಉಚಿತವಾಗಿ ಬಸ್ಸಲ್ಲಿ ಓಡಾಡೋಕ್ಕೆ ಅವಕಾಶಗಳು ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಕೆಲವು ಮಹಿಳೆಯರಿಗೆ ಮಾತ್ರ ಇದು ಅನುಕೂಲಕರವಾಗಿದೆ ಹೊರತು ನಗರ ಮಟ್ಟದಲ್ಲಿ ಯಾವುದೇ ಮಹಿಳೆಯನ್ನು ಕೂಡ ಕೇವಲ 2-3% ಯೂಸ್ ಮಾಡ್ಕೊಳ್ತಾ ಇರ್ಬೋದು. ಯಾಕಂದರೆ ಅವರದೇ ಆದ ಶೆಡ್ಯೂಲ್ನಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ ಸರ್. ಅಂದರೆ ನೀವು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರ್ತಕ್ಕಂಥದ್ದು ಆ ಒಂದು ಆಮಿಷಕ್ಕೆ ಒಳಗಾದರೂ ಮತದಾರ, ಆದರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅದಾಗಲ್ಲ ಅಂತ ಹೇಳ್ತಿದ್ದೀರಿ ಸರ್. ತುಘಲಕ್ ನೀತಿ ಸರ್ಕಾರವನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಆಲ್ರೆಡಿ ಅನುಭವಿಸ್ತಾ ಇದ್ದೀವಿ. ತುಘಲಕ್ ದರ್ಬಾರ್ ರೀತಿ ಸರ್ಕಾರವನ್ನು ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಹೋದಾಗ ಇದು ರಾಜ್ಯ ಮಟ್ಟದಲ್ಲಿ ಈ ರೀತಿ ಆಗಿರೋದ್ರಿಂದ ನಮಗೆ ಕೇಂದ್ರದ ಆಡಳಿತ ವ್ಯವಸ್ಥೆ ಮುಖಾಂತರ ಹಿಡಿತದಲ್ಲಿ ಇಟ್ಕೊಳ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಇದೇ ರೀತಿ ಒಂದು ಜವಾಬ್ದಾರಿ ಇಲ್ಲದೇ ಇರೋಂಥ ಸರ್ಕಾರ ಬಂದರೆ ನಮ್ಮ ರಾಷ್ಟ್ರ ಬೇರೊಂದು ರಾಷ್ಟ್ರದ ಅಧೀನದಲ್ಲಿ ಬದುಕಬೇಕಾಗುತ್ತೆ. ನೀವು ಹೇಳೋದು ನಿಜ. ಆದರೆ ಮೇಡಮ್, ಭಾರತ ದೇಶದಲ್ಲಿ ಏನು ಒಂದು ಈ ಕಳೆದ ದಿವಸಗಳನ್ನು ನೋಡಿರ್ಬೋದು, ಸಂಪೂರ್ಣವಾಗಿ ಕಾಂಗ್ರೆಸ್ ಕಳೆದು ಹೋಗ್ತಾ ಇದೆ, ಮರಿಚು ಹೋಗ್ತಿದೆ ಅಂತ ಕೇಳಿ ಬರ್ತಾಯಿತ್ತು. ಆದರೆ ಈಗ ದಕ್ಷಿಣ ಭಾರತದಲ್ಲಿ ನಿಮ್ಮ ಒಂದು ಕರ್ನಾಟಕದಲ್ಲಿ ಸ್ಥಾನಗಳು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಇದೇ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದಲ್ಲೂ ಕೂಡ ನೀವು ತೆಗೆದುಕೊಳ್ಳೋಕ್ಕಾಗಲಿಲ್ಲ. ಹೀಗೆ ಇದು ಬಿ ಜೆ ಪಿ ಮೇಲೆ ಮತದಾರನಿಗೆ ಒಲವು ಹೋಗ್ತಾ ಇದೆಯಾ ಸರ್? ನಾವು ಅಂದ್ಕೊಂಡಿರೋದಷ್ಟೇ. ಅವರವ್ರ ಅಂದರೆ ನಮ್ಮ ಚಿಂತನೆಗೆ ಆ ದೃಶ್ಯ ನಾವು ನೋಡಿದ ತಕ್ಷಣ ನಮ್ಮ ಚಿಂತನೆಗೆ ಯಾವ ರೀತಿ ಕಾಣಿಸುತ್ತೆ ಅದನ್ನು ಒಳ್ಳೆ ರೀತಿ ತಗೊಂಡ್ರೆ ಒಳ್ಳೇದಾಗಿರುತ್ತೆ, ಅದು ಕೆಟ್ಟದ ರೀತಿ ತಗೊಂಡ್ರೆ ಕೆಟ್ಟದಾಗಿರುತ್ತೆ. ಈಗಿರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಏನಿದೆ ಅದು ಜನರಿಗೆ ಸಾಧ್ಯವಾದಷ್ಟು ಮಟ್ಟ ಸಾಕಾಗಿದೆ. ಬದಲಾವಣೆ ಈಗ ಆಲ್ರೆಡಿ ಅವರು ಬೇಕಾಗಿದೆ. ಚುನಾವಣಾ ನಂತರದ ನಿರ್ಧಾರಗಳು ಮುಂದಿನ ನಿಮ್ಮ ಪ್ರಸಾರದ ಮುಖಾಂತರನೇ ಗೊತ್ತಾಗುತ್ತೆ ಸರ್. ಇನ್ನು 2 ತಿಂಗಳು, ಇನ್ನು 3 ತಿಂಗಳಲ್ಲೇ ರಾಜ್ಯಾಡಳಿತವೇ ಬದಲಾಗುವಂಥ ಪರಿಸ್ಥಿತಿಯಲ್ಲಿ ನಮಗೆ ಈ BJP ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಮತ್ತಷ್ಟು ಒಳಿತಾಗುತ್ತೆ ಅನ್ನೋದು ಸುಳ್ಳು ಸರ್. ಇಂಟರ್ನಲ್ ಸರ್ವೆ ಹೇಳ್ತಿದೆ ಕಾಂಗ್ರೆಸ್ ಈ ಬಾರಿ 14ರಿಂದ 16 ಸೀಟ್ಗಳು ಬರ್ತಿದೆ ಅಂತ ಹೇಳ್ತಿದ್ದಾರೆ ಸರ್.
ಖಂಡಿತವಾಗ್ಲೂ ಸಮೀಕ್ಷೆ. ನಾವು ಇದಕ್ಕೆ ನಾವು ನೇರವಾಗಿ ಆಶ್ವಾಸನೆಗಳನ್ನು ಕೊಡುತ್ತಾ ಇಲ್ಲ. ನಾವು ದೃಢವಾಗಿದ್ದೀವಿ. 25 ಭಾಜಪ ಸ್ಥಾನಗಳು, 3 JDS ಸ್ಥಾನಗಳ ಮುಖಾಂತರ ನಮ್ಮ ನರೇಂದ್ರ ಮೋದಿಗೆ ಕರ್ನಾಟಕದಿಂದ ಈ ಕೊಡುಗೆಯನ್ನು ಕೊಟ್ಟು ನಮ್ಮ ರಾಜ್ಯಕ್ಕೆ ಬೇಕಾದಂಥ ಅನುದಾನಗಳಿರ್ಬೋದು, ನಮ್ಮ ರಾಜ್ಯಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಮತ್ತೆ ತರುತ್ತೆ ಅನ್ನೋದೇ ನಮ್ಮ ಆಶಯ ಸರ್. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಹಾರಾಜ ಅಂದ್ಬಿಟ್ಟು ಅವ್ರನ್ನ ಒಪ್ಕೊಳ್ತಾ ಇರೋದಾ ಅಥವಾ ಒಬ್ಬ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅನ್ನೋದು ಒಪ್ಕೊಳ್ತಾ ಇರೋದಾ? ಸರ್, ಒಬ್ಬ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಬೇಕು ಅಂದರೆ ಆ ವ್ಯಕ್ತಿಯ ಸಕ್ರಿಯ ಚಲನವಲನಗಳನ್ನು ಭಾರತೀಯ ಜನತಾ ಪಾರ್ಟಿ ಅಬ್ಸರ್ವ್ ಮಾಡುತ್ತೆ. ಅದೇ ರೀತಿಯಾಗಿ ಒಬ್ಬ ಅಭ್ಯರ್ಥಿ ಅಂದರೆ ಹೇಗಿರಬೇಕು ಅಂದರೆ ನಮ್ಮ ಯದುವೀರ್ ರೀತಿ ಇರಬೇಕು ಅನ್ನೋ ರೀತಿ ಉದಾಹರಣಾತ್ಮಕವಾಗಿ ನಮ್ಮ ಯದುವೀರಿದ್ದಾರೆ ಸರ್. ವಿದ್ಯೆಯಲ್ಲಿರ್ಬೋದು, ಬುದ್ಧಿಯಲ್ಲಿರ್ಬೋದು, ಅವ್ರ ಸೌಮ್ಯ ಸ್ವಭಾವವಿರ್ಬೋದು, ಪ್ರತಿಯೊಂದು ಮಾದರಿ ಸರ್. ಇನ್ನೊಂದು, ನಾವು ಪಕ್ಕದ ರಾಜ್ಯಗಳನ್ನ ನೋಡಿದಾಗ ಇಂಥ ಒಬ್ಬ ಯೂತ್ ಲೀಡ್ರು ನಮಗೆ ಬೇಕು ಅಂತ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ವೋ, ಮೈಸೂರು ಜನತೆಯಲ್ಲಿ ಎಲ್ಲದರಲ್ಲೂ ನಾವು ಎಲ್ಲ ವಿಶೇಷತೆಗಳನ್ನ ಹೇಗೆ ತೋರಿಸ್ತೀವೋ ಅದೇ ರೀತಿ ನಮ್ಮ ಮೈಸೂರು ಅಭ್ಯರ್ಥಿ ವಿಶೇಷವಾಗಿ ನಮಗೆ ಸತತ ಸಾಥ್ ನೀಡ್ತಾರೆ. ನಮ್ಮ ಮುಂದಿನ ಮೈಸೂರಿನ ಅಭಿವೃದ್ಧಿಗಾಗಿ, ಕೊಡಗು ಕ್ಷೇತ್ರದ ಅಭಿವೃದ್ಧಿಗಾಗಿರ್ಬೋದು ಅವ್ರು ಸಾಕಷ್ಟು ಸಹಯೋಗಿಯಾಗಿರ್ತಾರೆ ಅನ್ನೋದೇ ನಮ್ಮ ಆಶಯ ಸರ್. ಭಾರತೀಯ ಜನತಾ ಪಾರ್ಟಿ ಮಹಿಳೆಯರಿಗೆ ಸ್ಥಾನಮಾನಗಳು ದೊರಕ್ತಾ ಇದೆ ಮೇಡಮ್? ಸರ್, ನನಗೆ ಬೇರೆ ಪಕ್ಷಗಳ ಬಗ್ಗೆ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಒಬ್ಬರನ್ನ ಒಂದು ಸ್ತ್ರೀ ಅನ್ನೋದಕ್ಕಿಂತ ಒಂದು ತಾಯಿ ಸ್ಥಾನದಲ್ಲಿ ಗೌರವಿಸ್ತಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸ್ತ್ರೀಯಾಗಿ ಒಬ್ಬ ಮಹಿಳೆಯಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದಕ್ಕೂ ನಾವು ಏನೇ ಒಂದು ಸಾಮಾನ್ಯವಾದ ರ್ಯಾಲಿಗೆ ಹೋದ್ರೂ ಸಹ ಮಹಿಳೆಯರನ್ನ ಅವಕಾಶ ಕೊಡಿ. ಮಹಿಳೆಯರನ್ನ ಮುಂದೆ ಬಿಟ್ಟು ಹೋಗಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ನೀವು ಆಗಲೇ ಗಮನಿಸಿರ್ಬೋದು, ನಮ್ಮ ಮಹಿಳೆಯರು ಪೂರ್ಣ ತುಂಬ ಇರಬಹುದು, ಇಲ್ಲ ಆರತಿ ಮುಖಾಂತರ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾರೆ. ಮಹಿಳಾ ಮೋರ್ಚಾ ಅಧ್ಯಕ್ಷರಿಂದ ಸಾಕಷ್ಟು ಉತ್ಸುಕರಿಂದ ಇರುವಂತಹ ಮಹಿಳಾ ಮೋರ್ಚಾ ಅಧ್ಯಕ್ಷರಿದ್ದಾರೆ. ಬೂತ್ ಮಟ್ಟದಿಂದ ಹಿಡಿದು ಒಬ್ಬ ಅಧ್ಯಕ್ಷ ಸ್ಥಾನದವರೆಗೂ ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಸರ್. ಅಂದ್ರೆ ನೀವು ಹೇಳ್ತಾ ಇರೋದು ಕೆಳಮಟ್ಟದ ಮಹಿಳಾ ಕಾರ್ಯಕರ್ತರನ್ನ ಗುರುತಿಸಿ ಅವರನ್ನ ಸ್ಥಾನಮಾನಗಳು ಕೊಡ್ತಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಂತ ಹೇಳ್ತಿದ್ದೀರಿ? ಹೌದು ಸರ್. ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲನ ನಾವೆಲ್ಲಾದರೂ ಯಾವುದಾದ್ರು ಮಹಿಳಾ ಕಾರ್ಯಕರ್ತೆಯಾಗಿ ನಾವು ಗುರುತಿಸಬೇಕು ಅಂದರೆ ಅದು ನನ್ನ ಪಕ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಾಗಿದ್ದರೆ ಮಾತ್ರ ಸಾಧ್ಯ ಸರ್.